ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಸೆಪ್ಟೆಂಬರ್ 5, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, 1ನೇ ಕ್ವಶನ್ನು, ಪರಿಸರ, ಆರೋಗ್ಯ ಮತ್ತು ಸುರಕ್ಷತೆಯ ಅಪಾಯಗಳ ಕಾರಣದಿಂದಾಗಿ ಭಾರತದಲ್ಲಿ ಕೆಳಗಿನ ಯಾವ ಮರವನ್ನು ನಿಷೇಧಿಸಬೇಕೆಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಶಿಫಾರಸು ಮಾಡಿದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್ನು. ಸರಿಯಾದಂಥ ಉತ್ತರ ನೋಡಿ, ಕೋನೋಕಾರ್ಪಸ್ ಅಂತ ಕರೀತಾರೆ. ಇದು ಅತ್ಯಂತ ಪರಿಸರಕ್ಕೆ ಮತ್ತು ಆರೋಗ್ಯಕ್ಕೆ ಸುರಕ್ಷತೆಯ ದೃಷ್ಟಿಯಿಂದಾಗಿ ಅಪಾಯ. ಯಾಕಂದರೆ ಇದು ಅತಿ ಹೆಚ್ಚಿನ ನೀರನ್ನು ಹೀರಿಕೊಳ್ಳುತ್ತೆ. ಅದರ ಜೊತೆಗೆ ಆರೋಗ್ಯಕ್ಕೆ ಇದರಿಂದ ಬೀಸ್ತಕ್ಕಂಥ ಒಂದು ಹೂವುಗಳೇನಿದ್ದಾವೆ, ಇದು ನಮ್ಮ ಮಾನವನ ದೇಹದಲ್ಲಿ ಅಸ್ತಮ ಆಗಿರ್ಬೋದು, ಇತರೆ ಉಸಿರಾಟದ ತೊಂದರೆಗಳನ್ನು ಕೊಡತಕ್ಕಂಥದ್ದು. ಜೊತೆಗೆ ಸುರಕ್ಷತೆಯ ಮಟ್ಟದಲ್ಲಿ ನೋಡೋದಾದರೆ, ನಾವು ಭೂಮಿಯ ಅಂತರಾಳದಲ್ಲಿ ಪೈಪ್ಲೈನ್ ಮಾಡಿದರೆ, ಸೊ ಅದರ ಒಳಗಡೆ ಅದನ್ನು ಸೀಳಿ ಹೋಗುವಂತಹ ಮತ್ತು ಪೈಪ್ಲೈನ್ಗಳನ್ನು ಹಾಳು ಮಾಡುವಂಥ ಸಾಮರ್ಥ್ಯವನ್ನು ಈ ಮರ ಹೊಂದಿದೆ. ಸೊ ಅತಿ ಹೆಚ್ಚಿನ ಬೇರನ್ನು ಒಳಗೊಂಡಿರುತ್ತದೆ, ಅತಿ ಹೆಚ್ಚಿನ ದಪ್ಪನೆಯ ಎಲೆ ಬಿಡುತ್ತದೆ. ಜೊತೆಗೆ ಇದು ಹೆಚ್ಚಿನ ನೀರು ಬೇಕು, ಇದಕ್ಕೆ ಅಂತರ್ಜಲದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸೊ ಆ ಕಾರಣಕ್ಕಾಗಿ ಕೋನೋಕಾರ್ಪಸನ್ನು ನಿಷೇಧಿಸುವಂತೆ ಇತ್ತೀಚೆಗೆ ಸಂಶೋಧಕರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ಇದಕ್ಕೆ ಅಸ್ತು ಎಂದಿರತಕ್ಕಂಥದ್ದು ಗಮನಿಸಬೇಕು. ಕೋನೋಕಾರ್ಪಸ್ ನಮ್ಮ ಭಾರತದಲ್ಲಿ ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಂತ ಕೇಳಿದ್ರೆ ಗುಜರಾತ್, ಇದು ನೆನಪಿರಬೇಕು ನಿಮಗೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಗಮನಿಸಬಹುದು, ಸುಪ್ರೀಂ ಕೋರ್ಟ್ಗೆ ಬ್ಯಾನ್ ಮಾಡಿ ಅಂತ ಹೇಳಿದ್ದಾರೆ ಕೋನೋಕಾರ್ಪಸ್ ಟ್ರೀ. ಓಕೆ, ಸೊ ಇದರ ಬಗ್ಗೆ ನಾವು ಹೆಲ್ತ್ ರಿಸ್ಕ್ ಇದಕ್ಕೆ ಸಂಬಂಧಪಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ. ಇದರ ಹೆಸರು ಕೋನೋಕಾರ್ಪಸ್ ಎಂಬತಕ್ಕಂಥ ಹೆಸರನ್ನು ಒಳಗೊಂಡಿರತಕ್ಕಂಥ ಒಂದು ಮರ. ಸೊ ಈ ಮರ ಏನಿದೆ, ಇದು ಬೇರುಗಳು ಆಳವಾಗಿ ಇಳಿಯುತ್ತೆ. ಜೊತೆಗೆ ಆಕ್ರಮಣಕಾರಿಯಾಗಿ ಬೆಳೆದು ಭೂಮಿಯ ಅಂತರಾಳದಲ್ಲಿ ಕೇಬಲ್ಗಳು ಏನಾದರೂ ಹೋಗಿದ್ರೆ, ಪೈಪ್ಲೈನ್ಗಳು ಹೋಗಿದ್ರೆ, ಒಳಚರಂಡಿ ವ್ಯವಸ್ಥೆ ನಾವೇನಾದರೂ ಮಾಡಿದರೆ ಇದಕ್ಕೆ ಹಾನಿ ಮಾಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಅದೇ ಆಳವಾದ ಬೇರಿನ ವ್ಯವಸ್ಥೆಯು ಇದು ನೀರಿನ ಹೀರಿಕೊಳ್ಳುವಿಕೆಗೆ ಕಾರಣವಾಗುತ್ತದೆ. ಅಂದರೆ ಅತಿಯಾಗಿ ನೀರಿನ ಹೀರಿಕೊಳ್ಳುತ್ತದೆ. ಇದರಿಂದಾಗಿ ಅಂತರ್ಜಲದ ಮಟ್ಟ ಕಡಿಮೆಯಾಗುವ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಏನಿದೆ ನೋಡಿ, ಮುಖ್ಯವಾಗಿ ಕಾಂಬ್ರೆಟೇಸಿ ಎಂಬ ಕುಟುಂಬಕ್ಕೆ ಇದು ಸೇರ್ಪಡೆಗೊಂಡಿದೆ. ಕಾಂಬ್ರೆಟೇಸಿ ಅಂತ ಕರಿತೀವಿ. ಸೊ ಈ ಕಾಂಬ್ರೆಟೇಸಿ ಕುಟುಂಬ ಮುಖ್ಯವಾಗಿ ಉಷ್ಣವಲಯದಲ್ಲೇ, ಅಂದರೆ ಉಷ್ಣವಲಯದ ಪ್ರದೇಶವಾದ ಅಮೇರಿಕಾ, ಆಫ್ರಿಕಾದ ಕೆಲವು ಭಾಗಗಳು, ಅರೇಬಿಯನ್ನ ಪರ್ಯಾಯ ದ್ವೀಪಗಳಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಗುಜರಾತ್ನ ಕರಾವಳಿ ಮತ್ತು ಶುಷ್ಕ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಇದನ್ನು ನೆಡಲಾಗುತ್ತದೆ. ಮುಖ್ಯವಾಗಿ ಗಮನಿಸಬಹುದು ಗುಜರಾತ್. ಸೊ ಇದರ ಪರಾಗ ಏನಿದೆ, ಸೊ ಇದರ ಪರಾಗದಿಂದಾಗಿ ಬೀಳಿಸ್ತಕ್ಕಂಥ ಗಾಳಿಯಿಂದಾಗಿ ಇದರ ಪರಾಗವು ಅಸ್ತಮ, ಮೂಗು ಸೋರುವಿಕೆ, ಅಲರ್ಜಿಯಂತಹ ರೋಗಗಳಿಗೆ ಕಾರಣವಾಗುತ್ತದೆ. ಸೊ ಆ ಕಾರಣಕ್ಕಾಗಿ ಈ ಪರಿಣಾಮವನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಇದು ನಿಮಗೆ ನೆನಪಿರಲಿ, ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು 2ನೇ ಕ್ವಶನ್ ನೋಡೋಣ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್. ಭಾರತದಲ್ಲಿ ಬಫೆಟ್ ಸೂಚಕ ನೋಡಿ, ಬಫೆಟ್ ಇಂಡಿಕೇಟರ್ ಅಂತ ಕರೀತಾರೆ ಇದನ್ನು, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಬಫೆಟ್ ಇಂಡಿಕೇಟರ್ ಅಥವಾ ಬಫೆಟ್ ಸೂಚಕವು 2025ರ ಮಧ್ಯದಲ್ಲಿ, ಅಂದರೆ ಆಗಸ್ಟ್ ಎಂಡ್ ತನಕ -140%ಕ್ಕೆ ತಲುಪಿದೆ ಎಂದು ವರದಿ ಮಾಡಿದೆ ಕೇಂದ್ರ ಸರ್ಕಾರ. ಹಾಗಾದರೆ ಷೇರು ಮಾರುಕಟ್ಟೆಗಳಿಗೆ ಸಂಬಂಧಿಸಿದಂತೆ ಈ ಬಫೆಟ್ ಇಂಡಿಕೇಟರ್ ಏನನ್ನು ಸೂಚಿಸುತ್ತದೆ? ಹಾಗಾದರೆ ಬಫೆಟ್ ಸೂಚಕ ಅಂದ್ರೇನು ನೋಡಿ. ಬಫೆಟ್ ಸೂಚಕ ಅಂದರೆ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಏನು ಅಂದರೆ, ಇದು GDPಗೆ ಮಾರುಕಟ್ಟೆ ಬಂಡವಾಳೀಕರಣದ ಅನುಪಾತವನ್ನು ನಾವು ಅಳೆಯಲು ಬಳಸ್ತೀವಿ ನೋಡಿ. ನಮ್ಮ GDPಗೆ ಮಾರ್ಕೆಟ್ನ ಏನು ಕ್ಯಾಪಿಟಲೈಸೇಷನ್ ಇರುತ್ತಲ್ಲ, ಸೊ ಇದನ್ನು ಅನುಪಾತವಾಗಿ ಅಳತೆ ಮಾಡ್ತೀವಿ. GDPಗೆ ಮಾರುಕಟ್ಟೆ ಬಂಡವಾಳೀಕರಣದ ಅನುಪಾತವನ್ನು ನಾವು ತಿಳಿಯಲು ಬಫೆಟ್ ಸೂಚಕವನ್ನು ಬಳಸ್ತೀವಿ. ಹಾಗಾದರೆ ಏನಿದು ಬಫೆಟ್ ಸೂಚಕ? ವಾರನ್ ಬಫೆಟ್ ಬಗ್ಗೆ ನೀವು ಕೇಳಿರ್ಬೋದು. ಓಕೆ,
ಸೊ ಅವರ ಒಂದು ಸೂಚಕ ಇದು. ಆ ಕಾರಣಕ್ಕಾಗಿ ಇದಕ್ಕೆ ಬಫೆಟ್ ಸೂಚಕ ಅಂತಲೇ ಹೆಸರಿಟ್ಟಿದ್ದಾರೆ. ಸೊ ಇದು ಕೂಡ ನಿಮಗೆ ನೆನಪಿರಲಿ, ಗಮನಿಸಬಹುದು. ಬಫೆಟ್ ಇಂಡಿಕೇಟರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಬಫೆಟ್ ಇಂಡಿಕೇಟರ್. ಓಕೆ, ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಗಮನಿಸಬಹುದು. ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಪೇಪರಲ್ಲೂ ಇದೆ. ಓಕೆ, ನೋಡಿ, -140%ಕ್ಕೆ ತಲುಪಿದೆ ಅಂತ ಹೇಳಿದೆ. ಇದು ಕಳೆದ 2 ದಶಕಗಳಲ್ಲಿ, ದಶಕ ಅಂದರೆ 10 ವರ್ಷ, ಹೀಗೆ ಕಳೆದ 20 ವರ್ಷಗಳಲ್ಲಿ ಇದು ಅತ್ಯುನ್ನತ ಮಟ್ಟಗಳಲ್ಲಿ ಒಂದಾಗಿದೆ ಅಂತಕ್ಕಂಥ ಮಾಹಿತಿ ತಿಳಿಸಿರ್ತಕ್ಕಂಥದ್ದು. ಅಂದರೆ RBI ಏನಿದೆ ತನ್ನ ಹಣಕಾಸು ಸ್ಥಿರತೆ ವರದಿ, ಈ ವರದಿಯಲ್ಲಿ ಇದು ಷೇರು ಮಾರುಕಟ್ಟೆಗಳಲ್ಲಿ ಸಂಭವನೀಯ ಅತಿಯಾದ ಮೌಲ್ಯಮಾಪನ ಮತ್ತು ವ್ಯವಸ್ಥಿತ ಅಪಾಯದ ಸಂಕೇತವೆಂದು ಸೂಚಿಸಿದೆ. ನೋಡಿ, ಬಫೆಟ್ ಇಂಡಿಕೇಟರ್ ಮುಖ್ಯವಾಗಿ ಅಪಾಯದ ಸೂಚಕ ಅಂತ ಹೇಳಿದೆ. ಹಾಗಾದರೆ ಏನಿದು ಬಫೆಟ್ ಇಂಡಿಕೇಟರ್? ಬಫೆಟ್ ಸೂಚಕ ದೇಶದ ಒಟ್ಟು ಷೇರು ಮಾರುಕಟ್ಟೆ ಬಂಡವಾಳೀಕರಣವು ಅದರ ನಾಮಮಾತ್ರ GDPಗೆ ಅನುಪಾತ ಎಂದು ವ್ಯಾಖ್ಯಾನಿಸಲಾಗಿದೆ. ನೋಡಿ, ದೇಶದ ಒಟ್ಟು ಷೇರು ಮಾರುಕಟ್ಟೆ ಬಂಡವಾಳೀಕರಣ ಏನಿದೆ ಇದು ನಾಮಮಾತ್ರ GDPಗೆ, ನಾಮಿನಲ್ GDPಗೆ ಅನುಪಾತ ಎಂದು ವ್ಯಾಖ್ಯಾನಿಸುತ್ತದೆ. ಸೊ ಇದು ಮಾಹಿತಿ ನಿಮಗೆ ನೆನಪಿರಲಿ. ಮುಖ್ಯವಾಗಿ ಅನುಪಾತವು ಏನಾದರೂ 100%ಗಿಂತ ಹೆಚ್ಚಿದ್ದರೆ ಅದು ಸಾಮಾನ್ಯವಾಗಿ ಮಾರುಕಟ್ಟೆಗಳು ಹೆಚ್ಚು ತೊಂದರೆಯಾಗುತ್ತವೆ ಎಂದು ಸೂಚಿಸುತ್ತದೆ. ಗಮನಿಸಬಹುದು, ಇದು 100%ಗಿಂತ ಹೆಚ್ಚು ಇತ್ತು ಬಫೆಟ್ ಇಂಡಿಕೇಟರ್ ಏನಾದರೂ ಅಂದರೆ ಇದು ಮಾರುಕಟ್ಟೆಗಳು ಹೆಚ್ಚು ತೊಂದರೆಯಾಗುತ್ತವೆ ಅಂತ ಹೇಳುತ್ತೆ. ಆದ್ದರಿಂದ ಹೆಚ್ಚಿನ ಮೌಲ್ಯಗಳನ್ನು ಕೆಂಪು ಧ್ವಜವೆಂದು ಪರಿಗಣಿಸಲಾಗಿದೆ. ಓಕೆ, ಇನ್ನು ಮತ್ತೊಂದೆಡೆ ಒಂದು ವೇಳೆ ಅದೇ ಸೂಚಕ 70ರಿಂದ 80%ಗಿಂತ ಕಡಿಮೆ ಅನುಪಾತ ಇದ್ದರೆ ಇದು ಕಡಿಮೆ ಮೌಲ್ಯಮಾಪನವನ್ನು ಸೂಚಿಸುತ್ತದೆ. ಇದು ಸಂಭಾವ್ಯ ಹೂಡಿಕೆ ಒಂದು ಅವಕಾಶಗಳನ್ನು ಪ್ರಸ್ತುತಪಡಿಸುತ್ತದೆ. ಸಂಭಾವ್ಯ ಹೂಡಿಕೆ ಅವಕಾಶಗಳನ್ನು ಪ್ರಸ್ತುತಪಡಿಸುತ್ತದೆ. ಸೊ ಇಲ್ಲಿ ಗಮನಿಸಬಹುದು, ಅಂದರೆ ಇಷ್ಟು ಕಡಿಮೆ ಇರಬೇಕು ಬಫೆಟ್ ಸೂಚಕ ಎಂಬುದು ಗಮನಿಸಬೇಕು. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಭಾರತದ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ವೇಗವರ್ಧಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಕೆಳಗಿನ ಯಾವ ಸ್ಥಳದಲ್ಲಿ ಸೆಮಿಕಾನ್ ಇಂಡಿಯಾ 2025 ಉದ್ಘಾಟಿಸಿದರು? ಸೊ ಎಲ್ಲಿ ಉದ್ಘಾಟಿಸಿದರು? ಆಪ್ಷನ್ ನಂಬರ್ 3 ಸರಿಯಾಗಿದೆ, ನವದೆಹಲಿಯಲ್ಲಿ ಉದ್ಘಾಟಿಸಿದ್ದಾರೆ. ಹಾಗಾದರೆ ಸೆಮಿಕಾನ್ ಇಂಡಿಯಾ 2025, ಸೆಮಿಕಾನ್ ಅಂದರೆ ಸೆಮಿಕಂಡಕ್ಟರ್ಗಳು ಅಂತ ಕರಿತೀವಿ. ಸೆಮಿಕಂಡಕ್ಟರ್ ಅಂದರೆ ಕನ್ನಡದಲ್ಲಿ ಅರೆವಾಹಕಗಳು. ಅರೆವಾಹಕಗಳು ಅಂದರೆ ಇವನ್ನು ಮುಖ್ಯವಾಗಿ ಹಲವಾರು ಉತ್ಪನ್ನಗಳನ್ನು ಉತ್ಪಾದಿಸಲಿಕ್ಕೆ ಒಂದು ಕಚ್ಚಾ ಪದಾರ್ಥವಾಗಿ ಬಳಸ್ತೀವಿ ಅರೆವಾಹಕಗಳು. ಉದಾಹರಣೆ ಜರ್ಮನಿಯಮ್ ಆಗಿರ್ಬೋದು, ಈ ಥರ ಅವೆಲ್ಲ ಡೀಟೇಲ್ಸ್ ಬರ್ತವೆ, ಅವನ್ನೆಲ್ಲ ನಾನು ಕೆಳಗಡೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಸೆಮಿಕಾನ್ ಇಂಡಿಯಾ 2025 ಇದು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಆಯೋಜನೆ ಮಾಡುವ ಪ್ರಮುಖ ಯೋಜನೆಯಾಗಿರುತ್ತೆ. ಓಕೆ, ಸೊ ಹಾಗಾದರೆ ಸೆಮಿಕಾನ್ ಇಂಡಿಯಾ ಇಲ್ಲಿ ಇಂಪಾರ್ಟೆಂಟ್ ಅಂತ ನಿಮಗೀಗ ಗೊತ್ತಾಗಿದೆ. ಡೈರೆಕ್ಟಾಗಿ ಕೇಳ್ಬೋದು, ಸೆಮಿಕಾನ್ ಇಂಡಿಯಾ ಯಾವುದಕ್ಕೆ ಸಂಬಂಧಪಟ್ಟಿದೆ? ಭಾರತದಲ್ಲಿ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಓಕೆ, ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೋಡೋಣ. PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಜೊತೆಗೆ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಇದನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಪ್ರೈಮ್ ಮಿನಿಸ್ಟರ್ ಆಗಿರತಕ್ಕಂಥ ಶ್ರೀ ನರೇಂದ್ರ ಮೋದಿ ಈಗ ಇನಾಗ್ರೇಟ್ಸ್ ಸೆಮಿಕಾನ್ ಇಂಡಿಯಾ 2025 ಇನ್ ನ್ಯೂ ಡೆಲ್ಲಿ, ನವದೆಹಲಿಯಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ, ಅಂದರೆ ಇನಾಗ್ರೇಟ್ ಮಾಡಿದರು. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ ಹಾಗಾದರೆ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಭಾರತದ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ವೇಗವರ್ಧಿಸಲು ಇದನ್ನು ಉದ್ಘಾಟನೆ ಮಾಡಲಾಗಿದೆ. ಹಾಗಾದರೆ ವಿಶ್ವದಾದ್ಯಂತ ಸೆಮಿಕಾನ್ ಸಮ್ಮೇಳನಗಳು ಏನು ತಿಳಿಸುತ್ತೆ? ಸೆಮಿಕಾನ್ ಸಮ್ಮೇಳನಗಳು ಯಾಕೆ ಆಯೋಜನೆ ಮಾಡ್ತಾರೆ? ಇದು ಏನನ್ನು ಕುರಿತು ಇರತಕ್ಕಂಥ ಒಂದು ಸಮ್ಮೇಳನವಾಗಿದೆ. ಇದು ನೆನಪಿರಬೇಕು. ಅಂದರೆ ಇದು ಏನಕ್ಕಾಗಿ ಮಾಡ್ತಾರೆ? ಸೆಮಿಕಾನ್ ಎಂಬುದು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಪ್ರಗತಿಗಳು, ರಾಷ್ಟ್ರೀಯ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಗಳನ್ನು ಸುಧಾರಿಸುವ ತಂತ್ರಗಳನ್ನು ಚರ್ಚಿಸಲು ಸೆಮಿಕಾನ್ ಸಮ್ಮೇಳನಗಳು ಜಾಗತಿಕವಾಗಿ ನಡೆಸಲಾಗುತ್ತದೆ. ನೋಡಿ, ಯಾವುದಕ್ಕಾಗಿ ನಡೆಸಲಾಗುತ್ತದೆ ಅಂತ ನಿಮಗೀಗ ಗೊತ್ತಾಗಿದೆ.
ಹಾಗಾದರೆ ಸೆಮಿಕಂಡಕ್ಟರ್ಗಳು ಯಾವುವು? ನೋಡಿ, ಸೆಮಿಕಂಡಕ್ಟರ್ಗಳು ಅಥವಾ ಅರೆವಾಹಕಗಳು ಅಂದರೆ ಇದು ವಾಹಕಗಳು ಮತ್ತು ನಿರೋಧಕಗಳ ನಡುವೆ ವಾಹಕತೆಯನ್ನು ಹೊಂದಿರುವ ವಸ್ತುಗಳಾಗಿವೆ. ನೋಡಿ, ಗಮನಿಸಬೇಕು. ಅರೆವಾಹಕಗಳು ಅಂದರೆ ವಾಹಕಗಳು ಮತ್ತು ನಿರೋಧಕಗಳು ಇವೆರಡರ ನಡುವೆ ವಾಹಕತೆಯನ್ನು ಹೊಂದಿರತಕ್ಕಂಥ ವಸ್ತುಗಳೇ ಅರೆವಾಹಕಗಳು. ಅಂದರೆ ಅವು ಮುಖ್ಯವಾಗಿ ಇದಕ್ಕೆ ಉದಾಹರಣೆ ಸಿಲಿಕಾನ್ ಅಥವಾ ಜರ್ಮೇನಿಯಂನಂತಹ ಶುದ್ಧ ಅಂಶಗಳಾಗಿರಬಹುದು. ಅರೆವಾಹಕಗಳಿಗೆ ಉದಾಹರಣೆಗಳು ಅಂತ ಅಂದರೆ ಸಿಲಿಕಾನ್, ಜರ್ಮೇನಿಯಮ್, ಅದರ ಜೊತೆಗೆ ಗ್ಯಾಲಿಯಂ, ಆರ್ಸೆನೈಡ್ ಅಥವಾ ಕ್ಯಾಡ್ಮಿಯಂ, ಸೆಲೆನೈಡ್ನಂತಹ ಸಂಯುಕ್ತಗಳು ಇವೆಲ್ಲವೂ ಕೂಡ ಅರೆವಾಹಕಗಳಿಗೆ ಕೆಲವು ಉದಾಹರಣೆಗಳಾಗಿವೆ. ಸುಮಾರು ಅರೆವಾಹಕಗಳಿದ್ದಾವೆ. ಅದರಲ್ಲಿ ಅತ್ಯಂತ ಪ್ರಮುಖ ವಸ್ತುಗಳು ಅಂದರೆ ಅದರಲ್ಲೂ ಪ್ರಮುಖ ಅಂತ ಅಂದರೆ ಸಿಲಿಕಾನ್, ಜರ್ಮೇನಿಯಂ, ಗ್ಯಾಲಿಯಂ, ಆರ್ಸೆನೈಡ್, ಕ್ಯಾಡ್ಮಿಯಂ, ಸೆಲೆನೈಡ್. ಸೊ ಇವು ನೆನಪಿರಬೇಕು. ಇಲ್ಲಿ ಮುಖ್ಯವಾಗಿ ಗ್ಯಾಲಿಯಂ, ಆರ್ಸೆನೈಡ್, ಕ್ಯಾಡ್ಮಿಯಂ, ಸೆಲೆನೈಡು ಇವು ಸಂಯುಕ್ತ ಅರೆವಾಹಕಗಳು. ಓಕೆ, ಇವು ಸಂಯುಕ್ತ ಅರೆವಾಹಕಗಳು. ಶುದ್ಧ ಅಂಶಗಳ ಹೊಂದಿರತಕ್ಕಂಥ ಅರೆವಾಹಕಗಳು ಅಂದರೆ ಇದು ಸಿಲಿಕಾನ್, ಜರ್ಮೇನಿಯಂ, ಇವು ನೆನಪಿರಲಿ. ಓಕೆ, ಇನ್ನು ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಆಕರ್ಷಿಸುವ ಉದ್ದೇಶದಿಂದ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಬ್ರೆಜಿಲ್ನ ರಿಯೋ ಕಾರ್ನಿವಲ್ನಂತೆಯೇ ಬದುಕಮ್ಮ ಹಬ್ಬವನ್ನು ಆಚರಿಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಜನೆ ರೂಪಿಸಿದೆ? ಹಾಗಾದರೆ ಬದುಕಮ್ಮ ಹಬ್ಬ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಫೇಮಸ್ ಅಂತ ಕರೀತಾರೆ? ನೋಡಿ, ಬದುಕಮ್ಮ ಹಬ್ಬ ಮುಖ್ಯವಾಗಿ ತೆಲಂಗಾಣ ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತ ಹಬ್ಬವನ್ನಾಗಿ ಆಚರಣೆ ಮಾಡುತ್ತಾರೆ. ಓಕೆ, ಕೇಳ್ಬೋದು ಡೈರೆಕ್ಟಾಗಿ, ಬದುಕಮ್ಮ ಫೆಸ್ಟಿವಲ್ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡಲಾಗುತ್ತದೆ ಅಂತ. ಸೊ ತೆಲಂಗಾಣದಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ. ತೆಲಂಗಾಣ ಸರ್ಕಾರ ಇದನ್ನು ವಿಶ್ವ ಮಟ್ಟದಲ್ಲಿ ಖ್ಯಾತಿ ಮಾಡುತ್ತದೆ. ಅಂದರೆ ರಿಯೋ ಕಾರ್ನಿವಲ್ ಅಂತ ಕರೀತಾರೆ. ಬ್ರೆಜಿಲ್ನಲ್ಲಿ ರಿಯೋ ಕಾರ್ನಿವಲ್ ಎಂಬತಕ್ಕಂಥ ಒಂದು ಫೆಸ್ಟಿವಲ್ ನಡೆಯುತ್ತೆ. ಆ ಬ್ರೆಜಿಲ್ನಲ್ಲಿ ನಡೀತಕ್ಕಂಥ ಈ ಫೆಸ್ಟಿವಲ್ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯುತ್ತದೆ. ಹೆಂಗೆ ನಾಗಾಲ್ಯಾಂಡ್ನಲ್ಲಿ ಆಚರಣೆ ಮಾಡ್ತಾರೋ ಅಂದರೆ ಹಾರ್ನ್ಬಿಲ್ ಫೆಸ್ಟಿವಲನ್ನು, ಅದು ವಿಶ್ವ ಮಟ್ಟದಲ್ಲಿ ಪ್ರತಿಷ್ಠಿತ ಒಂದು ಫೆಸ್ಟಿವಲ್ ಆಗಿದೆ ಹಾರ್ನ್ಬಿಲ್ ಹಬ್ಬ. ಅದೇ ರೀತಿ ಬದುಕಮ್ಮ ಫೆಸ್ಟಿವಲ್ ಕೂಡ ಅತ್ಯಂತ ವೈಭೋಗ ಮತ್ತು ವಿಶಿಷ್ಟ ಆಚರಣೆಯೊಂದಿಗೆ ನಡೀತಕ್ಕಂಥ ಒಂದು ಹಬ್ಬ. ಇದನ್ನು ವಿಶ್ವ ಮಟ್ಟದಲ್ಲಿ ಸೊ ಈ ಒಂದು ರಿಯೋ ಕಾರ್ನಿವಲ್ ರೀತಿಯಲ್ಲೇ ಮಾಡಬೇಕು. ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಭಾರತಕ್ಕೆ ಸೆಳೆಯಬೇಕು, ಅದರಲ್ಲೂ ಮುಖ್ಯವಾಗಿ ತೆಲಂಗಾಣಕ್ಕೆ ಸೆಳೆಯಬೇಕು ಎಂಬ ಉದ್ದೇಶದಿಂದಾಗಿ ಹೊಸ ಯೋಜನೆಯೊಂದಿಗೆ ಇದನ್ನು ಆರಂಭಿಸಿವೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೋಡಿ, ಬದುಕಮ್ಮ ಫ್ಲೋರಲ್ ಫೆಸ್ಟಿವಲ್ಸ್ ಅಕ್ರಾಸ್ ಏರ್, ಲ್ಯಾಂಡ್ ಆ್ಯಂಡ್ ವಾಟರ್ ಟು ಅಟ್ರ್ಯಾಕ್ಟ್ ಇಂಟರ್ನ್ಯಾಷನಲ್ ಅಟೆನ್ಷನ್. ಗಮನಿಸಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಅಟ್ರ್ಯಾಕ್ಟ್ ಮಾಡುವ ಉದ್ದೇಶದಿಂದಾಗಿ ಏರ್, ಲ್ಯಾಂಡ್, ವಾಟರ್ನಲ್ಲಿ ಇದನ್ನು ಆಯೋಜನೆ ಮಾಡ್ತಾ ಇದ್ದಾವೆ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಆಯೋಜನೆ ಮಾಡಬೇಕು ಅಂತ ಬದುಕಮ್ಮ ಫ್ಲೋರಲ್ ಫೆಸ್ಟಿವಲ್ಸ್ ಈಗ ಆರಂಭಗೊಂಡಿದೆ. ಇದರ ಬಗ್ಗೆ ನಿಮಗೆ ನೆನಪಿರಲಿ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಆಲ್ರೆಡಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಸೊ ಎಲ್ಲಿ ಆಚರಣೆ ಮಾಡುತ್ತಾರೆ? ತೆಲಂಗಾಣ ಆಚರಣೆ ಮಾಡುತ್ತಾ ಇದೆ ಅಂತ ನೆನಪಿರಲಿ. ಇದು ರಾಜ್ಯದ ಸಾಂಸ್ಕೃತಿಕ ಪರಂಪರೆಯನ್ನು ಜಾಗತಿಕವಾಗಿ ಪ್ರದರ್ಶಿಸುವುದು ಇದರಲ್ಲಿ ಮುಖ್ಯವಾಗಿ ಸೇರಿದೆ. ಬದುಕಮ್ಮ ಹಬ್ಬದ ಸಂದರ್ಭದಲ್ಲಿ ಅತಿ ಹೆಚ್ಚು ಮಹಿಳೆಯರು ಸೇರುವಂತಹ ಒಂದು ಗಿನ್ನಿಸ್ ವಿಶ್ವ ದಾಖಲೆ ಸೃಷ್ಟಿಸುವ ಉದ್ದೇಶವನ್ನು ಕೂಡ ರಾಜ್ಯ ಸರ್ಕಾರ ಇಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅಂದರೆ ಈ ಹಬ್ಬದಲ್ಲಿ ಮಹಿಳೆಯರು ಹೆಚ್ಚು ಸೇರ್ತಾರೆ. ಆ ಕಾರಣಕ್ಕಾಗಿ ಇದನ್ನು ಕೂಡ ಗಿನ್ನಿಸ್ ವಿಶ್ವ ದಾಖಲೆಗೆ ಸೇರ್ಪಡೆಗೊಳಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಸೊ ಇದಕ್ಕಾಗಿ ನಾವು ಬದುಕಮ್ಮ ಹಬ್ಬದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಬದುಕಮ್ಮ ದಸರಾ ಹಬ್ಬದ ಮೊದಲು ಮಹಿಳೆಯರು ಗೌರಿ ದೇವಿಯನ್ನು ಪೂಜಿಸುವ ಒಂದು ಹೂವಿನ ಹಬ್ಬವಾಗಿದೆ. ಅಂದರೆ ನೋಡಿ, ದಸರಾ ಹಬ್ಬದ ಮುಂಚಿತವಾಗಿ ಗೌರಿ ದೇವಿಯನ್ನು ಪೂಜಿಸುವ ಒಂದು ಹಬ್ಬ. ಗೌರಿಯನ್ನು ಅಂದರೆ ಗೌರಿ ಹಬ್ಬವನ್ನು ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಹೆಣ್ಣು ಮಕ್ಕಳು. ಸೊ ಆ ಕಾರಣಕ್ಕಾಗಿ ಇದನ್ನು ಹೆಣ್ಣು ಮಕ್ಕಳೇ ಆಚರಿಸುವ ಕಾರಣದಿಂದಾಗಿ ಸೊ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಮಾಡುವ ಉದ್ದೇಶವನ್ನು ಕೂಡ ತೆಲಂಗಾಣ ಸರ್ಕಾರ ಹಾಕಿಕೊಂಡಿದೆ, ನೆನಪಿರಲಿ. ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2025ನೇ ಸಾಲಿನ 18ನೇ ಆವೃತ್ತಿಯ ಇನ್ಕ್ಲೂಸಿವ್ ಇಂಟರ್ನ್ಯಾಷನಲ್ನ ವಿಶ್ವ ಕಾಂಗ್ರೆಸ್ 2025 ನೋಡಿ, ವರ್ಲ್ಡ್ ಕಾಂಗ್ರೆಸ್. ಓಕೆ,
ಸೊ ವರ್ಲ್ಡ್ ಕಾಂಗ್ರೆಸ್ 2025 ಕೆಳಗಿನ ಯಾವ ಸ್ಥಳದಲ್ಲಿ ಈ ವರ್ಷ ನಡೆಯುತ್ತದೆ ಅಂತ ಕೇಳಿದರೆ ಶಾರ್ಜಾ. ನೋಡಿ, ಶಾರ್ಜಾದಲ್ಲಿ 18ನೇ ಆವೃತ್ತಿ ಇದ್ದಿದ್ದು, ಇದು ನೆನಪಿರಬೇಕು, 18th ಎಡಿಷನ್. ಓಕೆ, ಸೊ 18th ಎಡಿಷನ್ ಇನ್ಕ್ಲೂಸಿವ್ ಇಂಟರ್ನ್ಯಾಷನಲ್ ಇದನ್ನು ಪ್ರತಿ ವರ್ಷ ಆಯೋಜನೆ ಮಾಡುತ್ತದೆ. ಸೊ ನೋಡಿ, ಗಮನಿಸಬಹುದು, ಇನ್ಕ್ಲೂಸಿವ್ ಇಂಟರ್ನ್ಯಾಷನಲ್ ಏನಿದೆ ಪ್ರತಿ ವರ್ಷ ಇದನ್ನು ಆಯೋಜನೆ ಮಾಡುತ್ತೆ. ವರ್ಲ್ಡ್ ಕಾಂಗ್ರೆಸ್ 2025 ಓಕೆ ಶಾರ್ಜಾದಲ್ಲಿ ಈ ವರ್ಷ ಆಯೋಜನೆಗೊಂಡಿದೆ. ಗಮನಿಸಬಹುದು, ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಶಾರ್ಜಾ ಟು ವಾಸ್ಟ್ 18th ವರ್ಲ್ಡ್ ಕಾಂಗ್ರೆಸ್ ಆನ್ ಇನ್ಕ್ಲೂಸಿವ್ ಇನ್ 2025. ಓಕೆ, ವರ್ಲ್ಡ್ ಕಾಂಗ್ರೆಸ್ ಆನ್ ಇನ್ಕ್ಲೂಸಿವ್ ಎಲ್ಲಿ ಆಯೋಜನೆಗೊಳ್ತಾ ಇದೆ ಅಂತ ನಿಮಗೀಗ ಗೊತ್ತಾಗಿದೆ. ಓಕೆ, ಶಾರ್ಜಾ ಎಲ್ಲಿ ಕಂಡುಬರುತ್ತದೆ ಅಂತ ಇಲ್ಲಿ ನೀವು ಗಮನಿಸಬಹುದು. ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಕಂಡುಬರುತ್ತದೆ ಶಾರ್ಜಾ. ಹಾಗಾದರೆ ಈ ವರ್ಲ್ಡ್ ಕಾಂಗ್ರೆಸ್ 2025 ವಿ ಆರ್ ಇನ್ಕ್ಲೂಷನ್ ಎಲ್ಲಿ ಯಾವಾಗಿಂದ ಯಾವವರೆಗೂ ನಡೀತದೆ ಅಂದರೆ ಸೆಪ್ಟೆಂಬರ್ 15ರಿಂದ 17ರವರೆಗೂ ನಡೆಯುತ್ತದೆ. ಓಕೆ, ಸೆಪ್ಟೆಂಬರ್ 15ರಿಂದ 17ರವರೆಗೂ UAEನ ಶಾರ್ಜಾದಲ್ಲಿ ವರ್ಲ್ಡ್ ಕಾಂಗ್ರೆಸ್ 2025 ನಡೆಯಲಿದೆ. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು, ವರ್ಲ್ಡ್ ಕಾಂಗ್ರೆಸ್ ಹಾಗಾದರೆ ಯಾವುದಕ್ಕಾಗಿ ಆಯೋಜನೆ ಮಾಡ್ತಾರೆ? ಕ್ವಶನ್ ಕೇಳ್ಬೋದು ನಿಮಗೆ, ಯಾವುದಕ್ಕಾಗಿ ಇದನ್ನು ಆಯೋಜನೆ ಮಾಡ್ತಾರೆ, ಸೊ ಎಲ್ಲಿ ಆಯೋಜನೆ ಮಾಡ್ತಾರೆ, ಯಾವ ಡೇಟಿಂದ ಯಾವ ಡೇಟ್ವರೆಗೂ ಆಯೋಜನೆ ಮಾಡ್ತಾರೆ, ಮುಖ್ಯವಾಗಿ ಇದರ ಉದ್ದೇಶವೇನು, ಉದ್ದೇಶ ನಿಮಗೆ ನೆನಪಿರಬೇಕು. ಓಕೆ, ಇದನ್ನು ಆಯೋಜನೆ ಮಾಡುವ ಉದ್ದೇಶವೇನು ಹಾಗಾದರೆ ನೋಡಿ, ಅದು ನೋಡೋಣ. ಸೊ ಶಾರ್ಜಾ ಸೆಪ್ಟೆಂಬರ್ 15ರಿಂದ 17ರವರೆಗೂ ನಡೆಯುತ್ತದೆ. ಸೊ 18th ಎಡಿಷನ್ ಅಂತ ನಿಮಗೀಗ ಗೊತ್ತಾಗಿದೆ. ಸೊ ಸಮಾವೇಶದ ಉದ್ದೇಶ ಇಲ್ಲಿದೆ, ಗಮನಿಸಬಹುದು. ಸಮಾವೇಶವು ಸಮಗ್ರ ಶಿಕ್ಷಣ, ವ್ಯವಸ್ಥಿತ ಸುಧಾರಣೆಗಳು, ಆರೋಗ್ಯದ ರಕ್ಷಣೆ, ಕಾನೂನು ಹಕ್ಕುಗಳು, ಉದ್ಯೋಗ ಇಂತಹ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಹಾಗಾದರೆ ವರ್ಲ್ಡ್ ಕಾಂಗ್ರೆಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಗೊತ್ತಾಗಿದೆ. ಈಗ ವರ್ಲ್ಡ್ ಕಾಂಗ್ರೆಸ್ ಮುಖ್ಯವಾಗಿ ಮಾನವನ ಒಳಿತು ಅಂದರೆ ಸಮಗ್ರ ಶಿಕ್ಷಣ, ವ್ಯವಸ್ಥಿತ ಶಿಕ್ಷಣದ ಸುಧಾರಣೆಗಳಾಗಿರ್ಬೋದು, ಆರೋಗ್ಯದ ರಕ್ಷಣೆ, ಕಾನೂನು ಹಕ್ಕುಗಳು, ಉದ್ಯೋಗದಂತಹ ವಿಷಯಗಳ ಮೇಲೆ ಇದು ಕೇಂದ್ರೀಕರಿಸುತ್ತದೆ. ಸೊ ಇನ್ನೂ ಹೆಚ್ಚಿನ ಮುಂದೆ ಹೋಗಿ ಈ ಇನ್ಕ್ಲೂಸಿವ್ ಇಂಟರ್ನ್ಯಾಷನಲ್ ವರ್ಲ್ಡ್ ಕಾಂಗ್ರೆಸ್ ಏನಿದೆ, ಅಂಗವಿಕಲ ವ್ಯಕ್ತಿಗಳ ಸೇರ್ಪಡೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಜಾಗತಿಕ ಕಾರ್ಯಕ್ರಮವಾಗಿದೆ. ನೋಡಿ, ಅಂಗವಿಕಲ ವ್ಯಕ್ತಿಗಳ ಸೇರ್ಪಡೆಯನ್ನು ಉತ್ತೇಜಿಸುವ ಜಾಗತಿಕ ಒಂದು ಕಾರ್ಯಕ್ರಮ ಇದು. ಓಕೆ, ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಓಕೆ, ಸೊ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಿ. ಇತ್ತೀಚೆಗೆ ಕೇಂದ್ರ ಸಚಿವರಾಗಿರತಕ್ಕಂಥ ಗಿರಿರಾಜ್ ಸಿಂಗ್ ಅವರು ಬಿಡುಗಡೆ ಮಾಡಿದ ಕಪಾಸ್ ಕಿಸಾನ್ ಅಪ್ಲಿಕೇಶನ್. ನೋಡಿ, ಕಪಾಸ್ ಕಿಸಾನ್ ಅಪ್ಲಿಕೇಶನ್ನ ಉದ್ದೇಶವೇನು? ಸೊ ಇದೊಂದು ಅಪ್ಲಿಕೇಶನ್ ಆಗಿದೆ, ಆ್ಯಪ್ ಆಗಿದೆ. ಓಕೆ, ಇದೊಂದು ಆ್ಯಪ್ ಆಗಿದೆ. ಸೊ ಈ ಆ್ಯಪನ್ನು ಗಿರಿರಾಜ್ ಸಿಂಗ್ ರವರು ಉದ್ಘಾಟನೆ ಮಾಡಿದ್ದಾರೆ. ಗಿರಿರಾಜ್ ಸಿಂಗ್ ರವರು ಕೇಂದ್ರ ಸಚಿವರು ಅಂತ ನಿಮಗೆ ಗೊತ್ತಾಗಿದೆ. ಹಾಗಾದರೆ ಇದರ ಉದ್ದೇಶ ಹತ್ತಿ ಖರೀದಿ. ನೋಡಿ, ಹತ್ತಿಯನ್ನು ಕಾಟನ್ ಬೈ ಮಾಡುವ ಉದ್ದೇಶದಿಂದಾಗಿ, ಸೊ ಅಂದರೆ ಕಾಟನ್ನ ಒಂದು ಮಾರಾಟಗಾರರು ಏನಿದ್ದಾರೆ, ಸೊ ಅವರಿಗೆ ವೇದಿಕೆಯನ್ನು ಸೃಷ್ಟಿ ಮಾಡುವ ಉದ್ದೇಶವನ್ನು ಕಪಾಸ್ ಕಿಸಾನ್ ಅಪ್ಲಿಕೇಶನ್ ಹೊಂದಿದೆ. ಸೊ ಇಷ್ಟು ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ಗಮನಿಸಬಹುದು, ಟೆಕ್ಸ್ಟೈಲ್ ಮಿನಿಸ್ಟ್ರಿ ಇವರು. ಓಕೆ, ಟೆಕ್ಸ್ಟೈಲ್ ಮಿನಿಸ್ಟರ್. ಸೊ ಅಸೆಸಸ್ MSP ಆಪರೇಷನ್ಸ್. ನೋಡಿ, ಸೊ MSP ಅಡಿಯಲ್ಲಿ ಅಂದರೆ ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ, MSP. ಸೊ ಈ ಕನಿಷ್ಠ ಬೆಂಬಲ ಬೆಲೆಯನ್ನು ಸೃಷ್ಟಿಸುವ ಉದ್ದೇಶದಿಂದಾಗಿ, ಸೊ ಯಾವುದಕ್ಕೆ MSP ಸೃಷ್ಟಿ ಮಾಡಬೇಕು? ಕಾಟನ್ಗೆ. ನೋಡಿ, ಕಾಟನ್ಗೆ MSP ಸೃಷ್ಟಿ ಮಾಡುವ ಉದ್ದೇಶದಿಂದಾಗಿ ಈ ಖಾರಿಫ್ ಸೀಸನ್ಗೆ ಸಂಬಂಧಪಟ್ಟಿದೆ ಇದು. ಓಕೆ, ಈ ಕಾರಣಕ್ಕಾಗಿ ಅವರು ಈ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ, ಕಪಾಸ್ ಕಿಸಾನ್ ಆ್ಯಪನ್ನು. ಸೊ ಈ ಕಪಾಸ್ ಕಿಸಾನ್ ಆ್ಯಪ್ನಲ್ಲಿ ಆ ಒಂದು ಮಾರಾಟಗಾರ, ಸೊ ಫಾರ್ಮರ್ ಏನಿದ್ದಾರೆ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು, ಸೊ ಈ MSP ಅಡಿಯಲ್ಲಿ ಕಾಟನನ್ನು ಮಾರಾಟ ಮಾಡಬಹುದು. ಓಕೆ, ಸೊ ಇಲ್ಲಿ ಗಮನಿಸಬಹುದು, ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತೇನೆ. ಸೊ ಇದನ್ನು ಪ್ರಾರಂಭಿಸಿದ್ದಾರೆ ನೋಡಿ, ಕಪಾಸ್ ಕಿಸಾನ್ ಅಪ್ಲಿಕೇಶನನ್ನು ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ, MSP ಯೋಜನೆಯಡಿಯಲ್ಲಿ
ರೈತರಿಂದ ಹತ್ತಿಯನ್ನು ಸರಾಗವಾಗಿ ಖರೀದಿಸಲು ಅನುಕೂಲಕರವಾಗುವಂತೆ ಇದನ್ನು ಪ್ರಾರಂಭಿಸಿದ್ದಾರೆ. ನೋಡಿ, ರೈತರಿಂದ ಹತ್ತಿಯನ್ನು ಸರಾಗವಾಗಿ ಖರೀದಿಸಲು ಈ ಅಪ್ಲಿಕೇಶನ್ ಹತ್ತಿ ಬೆಳೀತಕ್ಕಂಥ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಸಂಗ್ರಹಣೆಯನ್ನು ಖಚಿತಪಡಿಸುತ್ತದೆ, ಅವರನ್ನು ಮಾರಾಟದ ತೊಂದರೆಯಿಂದ ರಕ್ಷಣೆ ಮಾಡುತ್ತದೆ. ಸೊ ದೇಶಾದ್ಯಂತ ಇದು ಜಾರಿಗೆ ಬಂದಿದೆ, ಇದು ನಿಮಗೆ ನೆನಪಿರಲಿ. ಓಕೆ, ನೆಕ್ಸ್ಟು 7ನೇ ಕ್ವಶನ್ ನೋಡೋಣ. ನೋಡಿ, 2025ನೇ ಸಾಲಿನ ವಾಯು ಗುಣಮಟ್ಟ ಜೀವನ ಸೂಚ್ಯಂಕ AQLI ಅಂತ ಕರಿತೀವಿ, ಅಂದರೆ ಏರ್ ಕ್ವಾಲಿಟಿ ಲಿವಿಂಗ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಈ ಇಂಡೆಕ್ಸ್ನ ಪ್ರಕಾರ ಕೆಳಗಿನ ಯಾವ ದೇಶವು ವಿಶ್ವದಲ್ಲೇ 2ನೇ ಅತ್ಯಂತ ಕಲುಷಿತ ದೇಶ ಎಂಬ ಹೆಗ್ಗಳಿಕೆಗೆ ಅಥವಾ ಕುಖ್ಯಾತಿಗೆ ಪಾತ್ರವಾಗಿದೆ? ಸರಿಯಾದಂಥ ಉತ್ತರ ನಮ್ಮ ಭಾರತ. ನೋಡಿ, ಭಾರತ ಇದೀಗ ವಿಶ್ವದಲ್ಲೇ 2ನೇ ಅತ್ಯಂತ ಕಲುಷಿತ ದೇಶ ಎಂದು ವಾಯು ಗುಣಮಟ್ಟ ಜೀವನ ಸೂಚ್ಯಂಕ ಏರ್ ಕ್ವಾಲಿಟಿ ಲಿವಿಂಗ್ ಇಂಡೆಕ್ಸ್ ತನ್ನ ವರದಿಯಲ್ಲಿ ತಿಳಿಸಿದೆ. ಸೆಕೆಂಡ್ ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಅಂದರೆ ಅದು ನಮ್ಮ ಭಾರತ. ಓಕೆ, ಸೊ ಎಲ್ಲ ನ್ಯೂಸ್ ಪೇಪರಲ್ಲೂ ಬಂದಿದೆ, ದಿ ಹಿಂದೂ ಪೇಪರಲ್ಲೂ ಕೂಡ ಬಂದಿತ್ತು. ನೋಡಿ, ಆಲ್ ಆಫ್ ಇಂಡಿಯಾ ಬ್ರೀತ್ಸ್ ಬ್ಯಾಡ್ ಏರ್ AQLI 2025 ರಿಪೋರ್ಟ್ ಸೇ. ಓಕೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. PM 2.5 ಸ್ಟ್ಯಾಂಡರ್ಡ್ ಏನಿದೆ ಅದಕ್ಕಿಂತಲೂ ನಾವು ಅತಿ ಕಡಿಮೆ ಒಂದು ಪೊಲ್ಯೂಷನ್ನಲ್ಲಿದ್ದೀವಿ ಅಂತ ಹೇಳಿದ್ದಾರೆ. ಸೊ ದೆಹಲಿ ಜನ ಹೆಚ್ಚು ಅದರಲ್ಲಿ. ಓಕೆ, ಸೊ AQLI ಪ್ರಕಾರ ಭಾರತವು ವಿಶ್ವದ 2ನೇ ಅತ್ಯಂತ ಕಲುಷಿತ ರಾಷ್ಟ್ರ. ಭಾರತವು ಜಾಗತಿಕವಾಗಿ 2ನೇ ಅತಿ ಹೆಚ್ಚು ವಾಯು ಮಾಲಿನ್ಯ ಮಟ್ಟವನ್ನು ಹೊಂದಿದ್ದು, ತೀವ್ರ ಗಾಳಿಯ ಗುಣಮಟ್ಟದ ಸಮಸ್ಯೆಗಳಿಂದಾಗಿ ಜೀವಿತಾವಧಿ ನೋಡಿ 3.5 ವರ್ಷಗಳಷ್ಟು ಕಡಿಮೆಯಾಗಿದೆ ಎಂದು AQLI ವರದಿಯಲ್ಲಿ ತಿಳಿಸಿದೆ. ನೋಡಿ, ಸರಾಸರಿ ಮಾನವನ ಜೀವಿತಾವಧಿ ಏನಿದೆ ಆ ಸರಾಸರಿ ಅವಧಿ 3.5 ವರ್ಷಗಳಷ್ಟು ಕಡಿಮೆಯಾಗಿದೆ ಅಂತ ತಿಳಿಸಿದೆ. ಸೊ ಇದನ್ನು ನೀವೆಲ್ಲ ನೋಟ್ ಮಾಡ್ಕೋಬೇಕು. ಓಕೆ, ಸೊ AQLIಯನ್ನು ಚಿಕಾಗೋ ವಿಶ್ವವಿದ್ಯಾಲಯದ ಅಂದರೆ ಎಪಿಕ್ ಅಂತ ಕರೀತಾರೆ. ಈ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮೈಕಲ್ ಗ್ರೀನ್ಸ್ಟೋನ್ ಮತ್ತು ಎನರ್ಜಿ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿದ್ದು, ಜೀವಿತಾವಧಿಯ ಮೇಲೆ ವಾಯು ಮಾಲಿನ್ಯದ ಪ್ರಭಾವದ ಕುರಿತು ಹೈಪರ್ ಲೋಕಲ್ ಡೇಟಾವನ್ನು ಇದು ನೀಡುತ್ತದೆ. ಈ ಮೂಲಕ ಎಲ್ಲ 1.4 ಶತಕೋಟಿ ಭಾರತೀಯರು ಅಂದರೆ 140 ಕೋಟಿ ಭಾರತೀಯರು ಮಾಲಿನ್ಯದ ಮಟ್ಟವು ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ನಿಗದಿಪಡಿಸಿರತಕ್ಕಂಥ PM 2.5 ಸುರಕ್ಷಿತ ಮಿತಿಯಾದ ಈ ಮಿತಿಯ 5 ಅಪೋಗ್ರಾಮ್ ಅಂತ ಕರೀತಾರೆ MQಗಿಂತ ಹೆಚ್ಚಿರುವ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಎಂಬತಕ್ಕಂಥ ಮಾಹಿತಿ ತಿಳಿಸಿದೆ. ಅದರಲ್ಲಿಯೂ ದೆಹಲಿ ಟೆರಿಟರಿ ಏನಿದೆ ಅತ್ಯಂತ ಹೆಚ್ಚು ಅಂತ ಹೇಳಿದೆ. ನೋಡಿ, ದೆಹಲಿ NCR ಏನಿದೆ, ಸೊ ಈ ರಾಜಧಾನಿ ಅತಿ ಹೆಚ್ಚು ಹಾನಿಗೊಳಗಾಗಿದ್ದು ಇಲ್ಲಿನ ನಿವಾಸಿಗಳು ಜೀವಿತಾವಧಿಯಲ್ಲಿ 8.2 ವರ್ಷಗಳ ನಷ್ಟವನ್ನು ಎದುರಿಸುತ್ತಿದ್ದಾರೆ ಅಂತ WHO ತನ್ನ ಮಾನದಂಡದಲ್ಲಿ ತಿಳಿಸಿದೆ. ನೋಡಿ, ದೆಹಲಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರ ನಿರೀಕ್ಷಿತ ಜೀವಿತಾವಧಿ 8.2 ವರ್ಷಗಳಷ್ಟು ತಗ್ಗಿದೆ. ಸೊ ಅದರಲ್ಲಿ ಬಿಹಾರ 2ನೇ ಸ್ಥಾನ, ಹರಿಯಾಣ, ನಂತರ ಉತ್ತರ ಪ್ರದೇಶ ಇವು ಅತಿ ಹೆಚ್ಚು ಮಾಲಿನ್ಯಕ್ಕೆ ಒಳಗಾಗಿರ್ತಕ್ಕಂಥ ಭಾರತೀಯ ಪ್ರದೇಶಗಳು. ಇವೆಲ್ಲವೂ ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು. ಓಕೆ, ನೆಕ್ಸ್ಟು 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಭಾರತದ ಕೆಳಗಿನ ಯಾವ ಪ್ರದೇಶದಲ್ಲಿ ಮಂಗಳ ಗ್ರಹದಲ್ಲಿ ಕಂಡುಬಂದಿರುವಂತಹ ಅಪರೂಪದ ಖನಿಜ ಜಾರೋಸೈಟನ್ನು ಸಂಶೋಧಕರು ಕಂಡುಹಿಡಿದಿದ್ದಾರೆ? ನೋಡಿ, ಜಾರೋಸೈಟ್ ಅಂತ ಕರಿತೀವಿ. ಸೊ ಇದು ಮುಖ್ಯವಾಗಿ ಮಂಗಳ ಗ್ರಹದಲ್ಲಿ ಕಂಡುಬರುತ್ತದೆ. ಸೊ ಇದನ್ನು ನಾಸಾ ಕಂಡುಹಿಡಿದಿತ್ತು. ಓಕೆ, ನಾಸಾ ಜಾರೋಸೈಟನ್ನು ಕಂಡುಹಿಡಿದಿತ್ತು. ಈ ಜಾರೋಸೈಟ್ನಂತೆಯೇ ಖನಿಜ ಭಾರತದ ಒಂದು ಪ್ರದೇಶದಲ್ಲಿ ಕಂಡುಬಂದಿದೆ. ಅದು ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಮತನುಮತ್ ಅಂತ ಕರೀತಾರೆ, ಅಥವಾ ಮಾತನೋಮದ್ ಅಂತಲೂ ಕೂಡ ಕರೀತಾರೆ. ಮಾತನೋಮದ್ ಪ್ರದೇಶ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಈ ಪ್ರದೇಶದಲ್ಲಿ ಜಾರೋಸೈಟ್ ಕಂಡುಬಂದಿದೆ. ಈ ಜಾರೋಸೈಟ್ ಮಂಗಳ ಗ್ರಹದಲ್ಲಿ ಕಂಡುಬರುವ ಅಪರೂಪದ ಖನಿಜದ ಒಂದು ವ್ಯವಸ್ಥೆಯಾಗಿದೆ. ಓಕೆ, ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಸೊ ಜಾರೋಸೈಟ್ ಗಮನಿಸಬಹುದು.
ಸೊ ಜಾರೋಸೈಟ್ ಇಲ್ಲಿ ಪ್ರೆಸೆನ್ಸ್ ಆಗಿರತಕ್ಕಂಥದ್ದು. ಸೊ ಈ ಜಾರೋಸೈಟ್ ಏನಿದೆ ಯೆಲ್ಲೋ ಕಲರು ಐರನ್ ರಿಚ್ ಸಲ್ಫೇಟ್ ಮಿನರಲ್ನಿಂದ ಆಗಿರತಕ್ಕಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಓಕೆ, ಅಪರೂಪದ ಖನಿಜ ಜಾರೋಸೈಟ್ನ ಸಂಶೋಧಕರು ಗುಜರಾತ್ನ ಕಚ್ನ ಮಾತನೋಮದ್ನಲ್ಲಿ ಕಂಡುಹಿಡಿದಿದ್ದಾರೆ. ಹಾಗಾದರೆ ಈ ಜಾರೋಸೈಟ್ ಅಂದ್ರೇನು, ಇದರ ಬಗ್ಗೆ ನೋಡೋಣ. ಜಾರೋಸೈಟ್ ಎಂಬುದು ಮುಖ್ಯವಾಗಿ ಪೊಟ್ಯಾಷಿಯಂ, ಕಬ್ಬಿಣ ಮತ್ತು ಸಲ್ಫೇಟ್ಗಳಿಂದ ಕೂಡಿದ ಹಳದಿ ಮತ್ತು ಕಂದು ಖನಿಜವಾಗಿದ್ದು ಸಾಮಾನ್ಯವಾಗಿ ಶುಷ್ಕ ಲವಣಯುಕ್ತ ಪರಿಸರದಲ್ಲಿ ಕಂಡುಬರುತ್ತದೆ. ಜಾರೋಸೈಟ್ ರಚನೆಯು ತೀವ್ರ ಭೂರಾಸಾಯನಿಕ ಪರಿಸ್ಥಿತಿಗಳ ಸಂಕೇತವಾಗಿದೆ. ಓಕೆ, 2004ರಲ್ಲಿ ನಾಸಾದ ಮಂಗಳ ಗ್ರಹಕ್ಕೆ ಮಾಡಿದಂತಹ ಅಪಾರ್ಚುನಿಟಿ ಮಿಷನ್ ಮೆರಿಡಿಯಾನಿ ಪ್ಲಾನಮ್ ಈ ಲ್ಯಾಂಡಿಂಗ್ ಸೈಟ್ನಲ್ಲಿ ಜಾರೋಸೈಟ್ನ ಕುರುಹುಗಳನ್ನು ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಲಾಗಿತ್ತು. ಓಕೆ, ಸೊ ಇದು 8ನೇ ಕ್ವಶನ್ ಆಗಿದೆ. ಸೊ ಇನ್ನು ಮುಖ್ಯವಾಗಿ ಬಹುಮುಖ್ಯ ಕ್ವಶನ್ ಅಂತಂದರೆ ಸೊ 9ನೇ ಕ್ವಶನ್ನು ನೋಡೋಣ. ಸೊ ಗಮನಿಸಬಹುದು, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ನೋಡಿ, ಇತ್ತೀಚೆಗೆ ಕೇಂದ್ರ ಸರ್ಕಾರ GSTಯನ್ನು ಪರಿಷ್ಕರಣೆ ಮಾಡಿದೆ. ಇದರ ಬಗ್ಗೆ ಕ್ವಶನ್ ಇದು. ಸೊ ಕ್ವಶನನ್ನು ಗಮನಿಸಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ GST 2.0 ಅನ್ನು ಜಾರಿ ಮಾಡಿದೆ. ನೋಡಿ, GST 2.0 ಜಾರಿಗೆ ತಂದಿದೆ. ಇದರ ಮೂಲಕ ಬಹು ಸ್ಲ್ಯಾಬ್ ಇತ್ತು ಮೊದಲು. ಅಂದರೆ GSTಯಲ್ಲಿ ಬಹು ಹಂತಗಳಿದ್ವು. ಯಾವ್ಯಾವುದು ಅಂದರೆ 5%, 12%, 18%, 28% ಅಂತ ಬಹು ಆಯ್ಕೆಗಳಿದ್ವು. ಸೊ ಈ ಆಯ್ಕೆಗಳನ್ನು ಇದೀಗ ರದ್ದು ಮಾಡಿ 2 ಸ್ಲ್ಯಾಬ್ ವ್ಯವಸ್ಥೆಯೊಂದಿಗೆ ಬದಲಾವಣೆ ಮಾಡಿದೆ. ಅಂದರೆ ಈ ಹಿಂದೆ ಇದ್ದಂತಹ 5%, 12%, 18%, 28%ಅನ್ನು ತೆಗೆದುಹಾಕಿ ಅವುಗಳನ್ನು ಹೋಲ್ಸೇಲ್ ಆಗಿ 2 ಸ್ಲ್ಯಾಬ್ ವ್ಯವಸ್ಥೆಯೊಂದಿಗೆ ಬದಲಾವಣೆ ಮಾಡಿದೆ. ಹಾಗಾದರೆ ಆ 2 ಸ್ಲ್ಯಾಬ್ ವ್ಯವಸ್ಥೆಗಳು ಯಾವುವು? 5, 12, 18, 28 ಬಿಟ್ಟು ಇರತಕ್ಕಂಥವೇ 5 ಮತ್ತು 18% ಮಾತ್ರನೇ ಈಗ ಬಂದಿದೆ. ನೋಡಿ, 2 ಸ್ಲ್ಯಾಬ್ ಸಿಸ್ಟಮನ್ನು ಜಾರಿಗೆ ತಂದಿದೆ. ಓಕೆ, 2 ಸ್ಲ್ಯಾಬ್ ಸಿಸ್ಟಮ್ ಅದು 5% ಮತ್ತು 18%. ಓಕೆ, ಸೊ ಎರಡೇ ಈಗಿರ್ತಕ್ಕಂಥದ್ದು. ಓಕೆ, ಇದರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೊ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು, ಗಮನಿಸಬಹುದು. ಮಧ್ಯಮ ವರ್ಗಕ್ಕೆ GST ಕಡಿತ ಬಂಪರ್ ಆಗಿದೆ. ಮಧ್ಯಮ ವರ್ಗಕ್ಕೆ GST ಕಡಿತ ಹೋಲ್ಸೇಲ್ ಆಗಿ ಮಧ್ಯಮ ವರ್ಗಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಓಕೆ, ಇದು 22ರಿಂದ ಹೊಸ GST ಬರಲಿದೆ. ಹಲವು ವಸ್ತುಗಳು ಹಗ್ಗದ ರೀತಿಯಲ್ಲಿ ತಯಾರಾಗಿದೆ. ಸೊ ನೋಡಿ, ಗಮನಿಸಬಹುದು GST ಸ್ಲ್ಯಾಬ್ 4ರಿಂದ 2ಕ್ಕೆ ಇಳಿಕೆ. ಸೊ ಇದನ್ನು ಗಮನಿಸಬೇಕು ನೀವು. ಓಕೆ, GST ಸ್ಲ್ಯಾಬನ್ನು 4ರಿಂದ 2ಕ್ಕೆ ಇಳಿಕೆ ಮಾಡಲಾಗಿದೆ. ಸೊ ಇದು ದಸರಾ ಉಡುಗೊರೆ ಅಂತ ಹೇಳಿದೆ. ಇಲ್ಲಿ ಮುಖ್ಯವಾಗಿ ಸಿಗರೇಟ್, ತಂಬಾಕು, SUVಗೆ ಶೀಘ್ರ 40% ಬರೆ ಎಳೆಯಲಾಗಿದೆ. ಅಂದರೆ ಯಾವ ಅತ್ಯಂತ ಶೋಕಿ ವಸ್ತುಗಳು ಅಂದರೆ ಐಷಾರಾಮಿ ಕಾರುಗಳು, ತಂಬಾಕು, ಮುಖ್ಯವಾಗಿ ಸಿಗರೇಟ್ ಅಂದರೆ ತಂಬಾಕಿನ ಉಪ ಉತ್ಪನ್ನಗಳು, ಸಿಗರೇಟ್ ಆಗಿರ್ಬೋದು, ಜರ್ದಾ ಆಗಿರ್ಬೋದು, ಇವೆಲ್ಲವಕ್ಕೂ 40% ತೆರಿಗೆಯನ್ನು ವಿಧಿಸಿದೆ. ಅಂದರೆ ₹100 ಇದ್ದರೆ ಅದರಲ್ಲಿ ₹40 GST ಆಗಿರುತ್ತದೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, ಟ್ರಂಪ್ ಸುಂಕದ ಹೊಡೆತ ತಡೆಗೆ ಕೇಂದ್ರ ಈ ಹೊಸ ದಾರಿಯನ್ನು ಹಾಕಿಕೊಂಡಿದೆ. ಸೊ ನಾನು ಹೇಳಿದಂತೆ ನೋಡಿ, GSTಯಲ್ಲಿ 0%ಗೆ ಇಳಿಕೆ ಮಾಡಿದೆ. ಸೊ ಯಾವ್ಯಾವ ವಸ್ತುಗಳು 0%ಗೆ ಇಳಿಕೆ ಮಾಡಿರ್ತಕ್ಕಂಥ ವಸ್ತುಗಳು ಯಾವ್ಯಾವು 0%ಗೆ ಬಂದಿವೆ ನೋಡಿ, ಇವನ್ನೆಲ್ಲವನ್ನು ನೀವು ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ಮಂತ್ಲಿ PDF ಸಿಗುತ್ತೆ, ಆಗ PDF ನಾನು ಕೊಡ್ತಾ ಇರ್ತೀನಿ. ಓಕೆ, ಸೊ ನೋಡಿ, 18% ಇದ್ದಂತಹ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮಾ ಪಾಲಿಸಿಯನ್ನು 0% ಇಳಿಸಿದೆ. ನೋಡಿ, ನೀವೇನಾದರೂ ಜೀವ ವಿಮಾ ಪಾಲಿಸಿ ಮಾಡಿಸಿದರೆ ಅಂದರೆ ವೈಯಕ್ತಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಯುಮೆಂಟ್ ಅಥವಾ ನೀವು ಪಾಲಿಸಿಯನ್ನು ಮಾಡಿಸಿದರೆ ಮೊದಲು 18% GST ಇತ್ತು, ಅದನ್ನು 0%ಗೆ ಇಳಿಸಿದೆ. ಅದರ ಜೊತೆಗೆ ನೀವು ಬಳಸ್ತಕ್ಕಂಥ ಪೆನ್ಸಿಲ್ ಆಗಿರ್ಬೋದು, ಮ್ಯಾಪ್ ಆಗಿರ್ಬೋದು, ಗ್ಲೋಬ್ಸ್ ಆಗಿರ್ಬೋದು, ಶಾರ್ಪ್ನರ್ ಆಗಿರ್ಬೋದು, ಕ್ರೇಯಾನ್ಸ್ ಆಗಿರ್ಬೋದು, ನೋಟ್ಬುಕ್ಗಳು, ಸೊ ಇವಕ್ಕೂ GST ನಿಲ್ಲ. ನೋಡಿ, ಇವೆಲ್ಲವೂ ಗಮನಿಸಬೇಕು ನೀವು.
ಪೆನ್ಸಿಲ್ಲು, ಮ್ಯಾಪ್, ಒಂದು ದಿನನಿತ್ಯ ಬಳಸ್ತಕ್ಕಂಥ ಪೆನ್ಸಿಲ್ಗಳು ಇವೆಲ್ಲವಕ್ಕೂ 12%ಇಂದ 0%ಗೆ ತಂದಿದೆ. ಇನ್ನು ಜೊತೆಗೆ ಎರೇಸರ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಪಿಜ್ಜಾ, ಬ್ರೆಡ್, ಸಾದಾ ಚಪಾತಿ ಅಥವಾ ರೋಟಿ ಇವೆಲ್ಲವಕ್ಕೂ ಕೂಡ 5% ಮೊದಲು GST ಇತ್ತು, ನಂತರ 0%ಗೆ ತರಲಾಗಿದೆ. ಇನ್ನು ಪರಾಟ ಅಂತ ಕರೀತಾರೆ, ಪರಾಟ ನೋಡಿ 18% ಇತ್ತು, ಅದನ್ನು ಕೂಡ 0%ಗೆ ತರಲಾಗಿದೆ. ಹೀಗೆ 33 ಜೀವರಕ್ಷಕ ಔಷಧ, ಕ್ಯಾನ್ಸರ್ ಔಷಧ ಇವೆಲ್ಲವಕ್ಕೂ ಕೂಡ ಮುಖ್ಯವಾಗಿ ಅಂದರೆ ನೋಡಿ, ಜೀವರಕ್ಷಕ ಔಷಧಗಳು ಏನಿದ್ದಾವೆ 33 ರೀತಿಯಾಗಿದ್ದಾವೆ ಅವೆಲ್ಲ. ಕ್ಯಾನ್ಸರ್ ಔಷಧ ಇವಕ್ಕೆಲ್ಲವಕ್ಕೂ ಕೂಡ GST ನಿಲ್, ಯಾವುದೇ GST ಇಲ್ಲ. ಸೊ ಇವನ್ನ ನೀವು ಗಮನಿಸಬೇಕು, ಇವಕ್ಕಿಲ್ಲ. ಅದ್ರ ಜೊತೆಗೆ 5% GST ಆಗ್ತಾ ಇದೆ. ಯಾವ್ಯಾವುದಕ್ಕೆ 5% ಯಾವ್ಯಾವುದಕ್ಕೆ? ಹಾಗಾದರೆ ನೋಡಿ, 18%ಇಂದ 5%ಗೆ ಬಂದಿದ್ದಾರೆ. ಸೊ ಯಾವ್ಯಾವುದು? ಏರ್ ಆಯಿಲ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಟೂತ್ ಪೇಸ್ಟು, ಟಾಯ್ಲೆಟ್ ಸೋಪ್ ಬಾರ್ ಆಗಿರ್ಬೋದು, ಟೂತ್ ಬ್ರಷ್ಷು, ಶೇವಿಂಗ್ ಕ್ರೀಮು, ಥರ್ಮೋಮೀಟರು, ಟ್ರ್ಯಾಕ್ಟರ್ ಟೈರು, ಬಿಡಿ ಭಾಗಗಳು ಇವೆಲ್ಲವಕ್ಕೂ ಕೂಡ 5% ಓನ್ಲಿ GST. ಮೊದಲು 18% ಇದ್ವು ನೋಡಿ. ನಾವು ದಿನನಿತ್ಯ ಬಳಸ್ತಕ್ಕಂಥ ಶಾಂಪೂ, ಟೂತ್ ಪೇಸ್ಟು, ಟಾಯ್ಲೆಟ್ ಸೋಪ್ ಬಾರು, ಟೂತ್ ಬ್ರಷ್ಷು, ಶೇವಿಂಗ್ ಕ್ರೀಮು, ಥರ್ಮೋಮೀಟರು, ಟ್ರ್ಯಾಕ್ಟರ್ ಟೈರು, ಬಿಡಿ ಭಾಗಗಳು ಇವೆಲ್ಲವಕ್ಕೂ ಕೂಡ ಇದೀಗ 5% ಬಂದಿದೆ. ಇನ್ನು ಟ್ರ್ಯಾಕ್ಟರ್ ಆಗಿರ್ಬೋದು, ಕನ್ನಡದ ಮಸೂರ ಆಗಿರ್ಬೋದು, ಗ್ಲೂಕೋಮೀಟರು, ಟೆಸ್ಟ್ ಸ್ಟ್ರಿಪ್ಸ್ ಆಗಿರ್ಬೋದು, ಹನಿ ನೀರಾವರಿ, ತುಂತುರು ನೀರಾವರಿಯ ಉಪಕರಣಗಳು, ಬೆಣ್ಣೆ, ತುಪ್ಪ, ಚೀಸ್, ಪ್ಯಾಕ್ ಆದ ನಮ್ಕಿನ್ಗಳು, ಮಿಕ್ಸ್ಚರ್ಗಳು, ಫೀಡಿಂಗ್ ಬಾಟ್ಲುಗಳು ಇವೆಲ್ಲವೂ 5%ಇಂದ 12% ಆಗಿದೆ. ಜೊತೆಗೆ ಅಡಿಗೆ ಪಾತ್ರೆ, ಬೇಬಿ ನ್ಯಾಪ್ಕಿನ್ಗಳು, ಡೈಪರು, ಹೊಲಿಗೆ ಯಂತ್ರ ಇವೆಲ್ಲವಕ್ಕೂ ಕೂಡ 5%. ಜೊತೆಗೆ ಈ ಖರ್ಜೂರ, ಸಾಸ್ ಆಗಿರ್ಬೋದು, ಮಾಂಸ, ಸಕ್ಕರೆ ಮಿಶ್ರಿತ, ಪೆಪ್ಪರ್ ಮೆಂಟು, ಜಾಮು, ಫ್ರೂಟ್ ಜೆಲ್ಲಿ, ಎಳೆನೀರು, 20 ಲೀಟರ್ ಒಂದು ನೀರಿನ ಬಾಟ್ಲಿ, ಹಣ್ಣಿನ ಜ್ಯೂಸು, ಹಾಲು ಮಿಶ್ರಿತ ಪಾನೀಯ, ಐಸ್ ಕ್ರೀಮು, ಪೇಸ್ಟಿ, ಬಿಸ್ಕತ್ಗಳು ಇವೆಲ್ಲವಕ್ಕೂ ಕೂಡ 5%ಗೆ ಇಳಿಸಿದೆ. ಓಕೆ, ಸೊ ಇದ್ರ ಜೊತೆಗೆ 18% ಯಾವ್ಯಾವುದು? ಹಾಗಾದರೆ 18% GST ಗಮನಿಸಬೇಕು. ಸೊ ಮುಖ್ಯವಾಗಿ ಸಿಮೆಂಟ್ ನೋಡಿ, ಸಿಮೆಂಟಿಗೆ 28% GST ಇತ್ತು, ಈಗ 18%ಗೆ ಇಳಿಸಿದ್ದಾರೆ. 1200 CC ಹಾಗೂ 4000 ಮಿಲಿಮೀಟರ್ ಒಳಗಿನ ಪೆಟ್ರೋಲ್ ಮತ್ತು ಪೆಟ್ರೋಲ್ ಹೈಬ್ರಿಡ್ LPG CNG ಕಾರುಗಳು, 1500 CC ಹಾಗೂ 4000 ಮಿಲಿಮೀಟರ್ ಒಳಗಿನ ಡೀಸೆಲ್ ಮತ್ತು ಡೀಸೆಲ್ ಹೈಬ್ರಿಡ್ ಕಾರುಗಳು, 3 ಚಕ್ರದ ವಾಹನಗಳು, 350 CC ಹಾಗೂ ಅದಕ್ಕಿಂತ ಕೆಳಗಿನ ಮೋಟಾರ್ ಸೈಕಲ್, ಸರಕು ಸಾಗಣೆ ವಾಹನಗಳು, ಏರ್ ಕಂಡೀಷನರ್, 32 ಇಂಚು ಮೇಲ್ಪಟ್ಟ TV, ಕಂಪ್ಯೂಟರ್, ಮಾನಿಟರ್, ಪ್ರೊಜೆಕ್ಟರ್, ಡಿಶ್, ವಾಷಿಂಗ್ ಮೆಷಿನ್ ಇವೆಲ್ಲವಕ್ಕೂ ಕೂಡ 18% GST ಈಗ ಆಗ್ತಕ್ಕಂಥದ್ದು. ಮೊದಲು 28% ಇತ್ತು ನೋಡಿ. ಸೊ ಹಾಗಾದರೆ 40% GST ಯಾವುದು ನೋಡಿ? ನಾವು ಅತಿ ಹೆಚ್ಚು ಇದು ತಂಬಾಕು, ಅದರ ಉಪ ಉತ್ಪನ್ನಗಳಾದ ಸಿಗರೇಟ್, ಪಾನ್ ಮಸಾಲ, ಗುಟ್ಕಾ, ಜರ್ದಾದಂತಹ ಜಿಗಿಯುವ ತಂಬಾಕು, ಇನ್ನು ಬೀಡಿ, ಐಷಾರಾಮಿ ಕಾರು, 1200 CC ಮೇಲ್ಪಟ್ಟ ಪೆಟ್ರೋಲ್ ಹಾಗೂ 1500 CC ಮೇಲ್ಪಟ್ಟ ಡೀಸೆಲ್ ಕಾರುಗಳು, 350 CC ಮೇಲ್ಪಟ್ಟ ಮೋಟಾರ್ ಸೈಕಲ್, ಇನ್ನು ಏರ್ಟೆಡ್ ಫಾನಿ ಆಗಿರ್ಬೋದು, ರಿವಾಲ್ವರ್ ಆಗಿರ್ಬೋದು, ಪಿಸ್ತೂಲು, ಬೆಟ್ಟಿಂಗು, ಕ್ಯಾಶಿನೋ, ಗ್ಯಾಮ್ಲಿಂಗು, ಕುದುರೆ ರೇಸು, ಲಾಟ್ರಿ, ಆನ್ಲೈನ್ ಗೇಮು ಈ ಎಲ್ಲವಕ್ಕೂ ತೆರಿಗೆ ಸೆಪ್ಟೆಂಬರ್ 22ರಿಂದ ಜಾರಿ ಆಗ್ತದೆ ಇವೆಲ್ಲವೂ ಕೂಡ. ಓಕೆ, ಸೊ 40% ಇವಕ್ಕೆ GST. ಅದರ ಬಗ್ಗೆನೇ ಇನ್ನೂ ಹೆಚ್ಚಿನ ಮಾಹಿತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾನು. ಸೊ ಇವೆಲ್ಲ ಸೆಪ್ಟೆಂಬರ್ 22ರ ಒಂದು ನವರಾತ್ರಿಯ ದಿನದಂತೆ ಇಷ್ಟು ಆರಂಭಗೊಳ್ತಾ ಇದ್ದಾವೆ. ಸೊ GST 2.0 ಇಂದ 5%, 18% ಸರಳೀಕೃತ 2 ಸ್ಲ್ಯಾಬ್ಗಳನ್ನು ರಚನೆ ಮಾಡಿದೆ. ಇದರಲ್ಲಿ 40% ಡಿಮೆರಿಟ್ ದರವು ಕೂಡ ಸೇರ್ಪಡೆಗೊಂಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇನ್ನು ಇದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಯಾವ್ಯಾವುದು ಎಲ್ಲ 5% ಇಳಿಕೆಯಾಗಿದೆ, ಎಷ್ಟೆಷ್ಟೆಲ್ಲ ಇದನ್ನ ಇಳಿಕೆ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸನ್ನು ನಾನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಸೊ ಓಕೆ, ಇದೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ. ಜೊತೆಗೆ
ಟೈರ್ ಆಗಿರ್ಬೋದು, ಈ ಒಂದು ಕುಟುಂಬ ಫ್ಲೋರ್ ಪಾಲಿಸಿಗಳಾಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಕಡಿಮೆ ಮಾಡಿದ್ದಾರೆ ಪಾಲಿಸಿಗೆ. ಓಕೆ, ಜಿ ಎಸ್ ಟಿ ಸ್ಲ್ಯಾಬ್ನ ತರ್ಕಬದ್ಧಗೊಂಡಿತ್ತು. ಸೊ ಇದನ್ನು 2 ಸ್ಲ್ಯಾಬ್ಗಳಿಗೆ ಬದಲಾವಣೆ ಮಾಡಿದೆ. ಸೊ ಇದನ್ನು ಕೂಡ ನಾನು ತಿಳಿಸ್ಕೊಟ್ಟೆ ಆಗಲೇ. ಸೊ ಈ ಎಲ್ಲದರಿಂದಾಗಿ ತಲೆ ಕೆಳಗಾದ ಒಂದು ಕರ್ತವ್ಯ ರಚನೆ ಸರಿಪಡಿಸಿದಂತಾಗುತ್ತದೆ. ಸೊ ಅಂದರೆ ಬಹು ಹಂತದ ಒಂದು ಸ್ಲ್ಯಾಬ್ಗಳೇನಿದ್ವು, ಇದರಿಂದಾಗಿ ತಲೆ ಕೆಳಗಾದ ಕರ್ತವ್ಯ ರಚನೆ ತುಂಬ ತೊಂದರೆ ಕೊಡ್ತಿತ್ತು. ಸೊ ಆಲ್ರೆಡಿ ಇದರ ಬಗ್ಗೆ ಇಂದಿನ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೆ, ತಲೆ ಕೆಳಗಾದ ಜಿ ಎಸ್ ಟಿ ಬಗ್ಗೆ. ಓಕೆ, ಸೊ ಇನ್ವರ್ಟೆಡ್ ಅಂತ ಕರೀತಾರೆ ಇದನ್ನು, ತಲೆ ಕೆಳಗಾದ ಜಿ ಎಸ್ ಟಿ. ಅದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ, ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಸೊ ಅದನ್ನು ನೀವು ಒಂದು ಸರಿ ನೋಡಿದರೆ ಗೊತ್ತಾಗುತ್ತೆ. ಸೊ ಜವಳಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ರಸಗೊಬ್ಬರಗಳಾಗಿರ್ಬೋದು. ನೋಡಿ, ರಸಗೊಬ್ಬರಗಳಲ್ಲಿ ಸಲ್ಫರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಅಮೋನಿಯಾ 18% ಇತ್ತು, 5%ಗೆ ಇದನ್ನು ಕೂಡ ಇಳಿಕೆ ಮಾಡಿದ್ದಾರೆ. ಓಕೆ, ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳಿಗೆ ಇದನ್ನು ಕೂಡ 5%ಗೆ ಇಳಿಕೆ ಮಾಡಿದ್ದಾರೆ. ಓಕೆ, ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಸೊ ನಿನ್ನೆಯ ಪ್ರಶ್ನೆ ನಾನು ಕೊಟ್ಟಿದ್ದೆ, ಸುಮಾರು ಜನ ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಸೊ ನಿನ್ನೆಯ ಪ್ರಶ್ನೆಗೆ ಉತ್ತರ ನೋಡಿ, ಬಿಡೋ ಉಪಗ್ರಹ ವ್ಯವಸ್ಥೆಯನ್ನು ಯಾವ ದೇಶ ಪ್ರಾರಂಭಿಸಿದೆ ಅಂತ ಕೇಳಿದ್ದೆ. ಅದಕ್ಕೆ ಉತ್ತರ ಚೀನಾ. ಎರಡನೇ ಕ್ವಶನ್ ಕೇಳಿದ್ದೆ ಏನಂದರೆ, ನಿವೇಶಕ್ ದೀದಿ ಉಪಕ್ರಮದ ನೋಡಲ್ ಸಚಿವಾಲಯ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಕಾರ್ಪೊರೇಟ್ ಸಚಿವಾಲಯ. ಇವೆಲ್ಲದಕ್ಕೂ ಕೂಡ ಸರಿಯಾಗಿ ಆನ್ಸರ್ ಮಾಡಿದ್ದಾರೆ. ಆದರೂ ಸುಮಾರು ಜನ ಆನ್ಸರ್ ಅಂದರೆ ಕಾಮೆಂಟನ್ನು ಮಾಡಿಲ್ಲ. ಎಲ್ಲರೂ ಕಾಮೆಂಟನ್ನು ಮಾಡಿ. ಓಕೆ, ಸೊ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಲೇಬೇಕು. ಒಂದನೇ ಕ್ವಶನ್ ನೋಡಿ, ಅರೆವಾಹಕಗಳಿಗೆ ಯಾವುದಾದ್ರೂ 2 ಉದಾಹರಣೆಗಳನ್ನು ತಿಳಿಸಿ. ಓಕೆ, ಎರಡನೇದಾಗಿ ತಂಬಾಕು ಮತ್ತು ಅದರ ಉಪ ಉತ್ಪನ್ನಗಳಾದ ಸಿಗರೇಟ್, ಪಾನ್ ಮಸಾಲ, ಗುಟ್ಕಾ, ಜರ್ದಾದಂಥ ಜಿಗಿಯುವ ಮತ್ತು ರಿವಾಲ್ವರ್, ಪಿಸ್ತೂಲ್, ಬೆಟ್ಟಿಂಗ್, ಕ್ಯಾಶಿನೋ, ಗ್ಯಾಮ್ಲಿಂಗ್, ಕುದುರೆ ರೇಸ್, ಲಾಟ್ರಿ, ಆನ್ಲೈನ್ ಗೇಮ್ ಇವುಗಳ ಮೇಲೆ ಸರ್ಕಾರ ಎಷ್ಟು % ಜಿ ಎಸ್ ಟಿಯನ್ನು ವಿಧಿಸಿದೆ? ಓಕೆ, ಇವೆರಡಕ್ಕೂ ಕೂಡ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಆನ್ಸರ್ ಮಾಡಿ, ಮಿಸ್ ಮಾಡದೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.